ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ, ಯಾಕೆಂದರೆ ಇವತ್ತು ತುಂಬಾ ಚೆನ್ನಾಗಿದೆ ನಿನ್ನ ಜೊತೆ ನನ್ನ ಕತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಆಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ನಾನು ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಪ್ರಸಾದಿ ಯೋಚನೆ ಮಾಡಿಕೊಂಡು ಒಂದು ಹತ್ರ ಏನೇನೋ ಕೆಟ್ಟದಾಗಿ ಯೋಚನೆ ಮಟ್ಟಗಳು ಕೂತಿರ್ತಾನೆ. ಅವ್ನು ಕಾಮಿಡಿ ಮಾಡಿಕೊಂಡು ಅಲ್ಲಿ ಅವ್ರ ಮಾವ ಬೇರೆ ಬರ್ತಾನೆ, ಅಂದರೆ ಮಾವ ಅಂತ ಕಿರ್ಚ್ಕೋತಾನೆ ಶ್ರವಣ್ಣ. ಸೊ ಯಾಕಪ್ಪ ಕರೆದಿದ್ದು ಅಂತ ಹೇಳಿಬಿಟ್ಟು ಕೇಳಿದಾಗ ಅದೇನಿಲ್ಲ ಅಂಕಲ್, ಈ ಪಿಕಾಸು ನನ್ನ ಎಷ್ಟೊಂದೆಲ್ಲ ಟೆನ್ಷನ್ ಕೊಡ್ತಿದ್ದಾನೆ ಗೊತ್ತಾ, ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಿದ್ದಾನೆ. ನನಗಂತೂ ಸಾಕಾಗಿ ಹೋಗಿದೆ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಲೋಪ ನನ್ನ ಮಗ ಆ ಮಮ್ಮ ಈ ಮಗ ಏನೇನೋ ದೊಡ್ಡ ಮಾತೆಲ್ಲ ಮಾತಾಡ್ತಾನೆ ಅವನ ಭಾಷೆಯಲ್ಲಿ. ಸೊ ಹಾಗಂದ ತಕ್ಷಣ ಹುಷಾರಾಗಿ ಮಾತಾಡೇನು, ನನ್ನ ಹಳೆ ಆ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಶ್ರವಣ್ ಬೈತಾ ಇರ್ತಾನೆ. ಸೊ ನೋಡಪ್ಪ, ನೀನು ಮಾಮ ಅಂತ ಮಾತ್ರ ದಯವಿಟ್ಟು ನನಗೆ ಕರಿಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಅಂಕಲ್ ಅಂತಲೇ ಕರಿ ಸಾಕು. ಅದನ್ನು ಕೇಳಿಸ್ಕೊಂಡು ನನಗೆ ಹೊಗೆ ಬರುತ್ತೆ ಕಿವಿಲಿ ಅಂತ ಹೇಳ್ಬಿಟ್ಟು ಶ್ರವಣ್ ವಾರ್ನಿಂಗ್ ಕೊಡ್ತಾನೆ. ಆಯ್ತಾಯಿತು ಅಂಕಲ್ ಅಂತಲೇ ಕರಿತೀನಿ, ನನಗೆ ಒಂದು ಡೌಟ್ ಇದೆ, ಆ ಡೌಟ್ನ ಕ್ಲಿಯರ್ ಮಾಡಿಕೊಡಿ ಅಂತ ಕೂಡ ಕೇಳ್ತಾನೆ. ಅದೇನು ಡೌಟ್ ಹೇಳಪ್ಪ ಹಾಗಂತ ಶ್ರವಣ್ ಕೇಳಿದ ತಕ್ಷಣವೇ ಅದೇನಿಲ್ಲ, ಪಿಕಾಸ್ ಮೇಲೆ ನನಗೆ ತುಂಬಾ ಡೌಟ್ ಇದೆ, ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಆ ಡೌಟ್ನ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದೇನಪ್ಪ ನಿಂದು ಡೌಟು ಹೇಳಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಒಂದು ಪ್ರಶ್ನೆನ ಕೇಳಬೇಕು. ಏನು ಅಂತಂದರೆ, ಈಗ ಬುಲೆಟಲ್ಲಿ ಹೋಗ್ತಾ ಇರ್ತೀವಿ, ಈಗ ಪಿಕಾಸು ಬಾತ್ಕ ಅಂತ ಕರೀತಾನೆ, ಪಿಕಾಸ್ ಹತ್ರ ಹೋಗಿ ಹತ್ಕೋತಾಳೆ, ನಾನು ಕರೆದ್ರೆ ನನ್ನ ಹತ್ರ ಬರೋದಿಲ್ಲ, ಹಾಗಂದರೆ ಏನು ಅರ್ಥ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆ ಪ್ರಶ್ನೆನ ನಿನ್ನೆ ಕೇಳ್ತೀನಿ. ಇವಾಗ ನೀನು ಇವಾಗ ಮದುವೆ ಆಗ್ತಾ ಇದೀಯ ಮಾನಸ್ವಿನಿನ, ಆದರೆ ಪಿಕಾಸ್ ಬರ್ತಾನಿಲ್ಲಿ, ಪಿಕಾಸ್ ಬಂದ್ಬಿಟ್ಟು ಬಾ ಹತ್ಕೋ ಅಂತ ಕರೀತಾನೆ, ನಿನ್ನ ಹತ್ರ ಬಂದು ಹತ್ಕೊಳ್ಳೋದಿಲ್ಲ, ಹಾಗಾದರೆ ಅದೇ ಅರ್ಥ, ಇದು ನೀನೇ ಅರ್ಥ ಮಾಡ್ಕೊ ಅಂತೇಳಿ ಏನೋ ಉಲ್ಟಾ ಪಲ್ಟಾ ಹೇಳಿ ಹೊರಟು ಹೋಗ್ಬಿಡ್ತಾನೆ. ಅದು ನನಗೆ ಕೂಡ ಅರ್ಥ ಆಗಲಿಲ್ಲ. ಸೊ ಹೇಳಬೇಕು ಅಂತಂದರೆ, ಸೊ ಇನ್ನು ಫೈನಲಿ ಇಲ್ಲಿ ಮಾನಸ್ವಿನಿಗೆ ಹೊತ್ತು ತಲೆಯೆಲ್ಲ ಆರಿಸ್ತಾ ಇರ್ತಾಳೆ ಅಜ್ಜಿ. ತಲೆ ಆರಿಸ್ಬೇಕಾದ್ರೆ ಏನೇನೋ ಬಂದು ಮಾತಾಡಿಕೊಂಡು ಅವಳು ಒಂದೆರಡು ಸೀನ್ಸ್ ಇರ್ತಾಳೆ ಅಷ್ಟೇ, ಇನ್ನೇನೂ ಮಾಡಲ್ಲ. 2 ಸೀನಕ್ಕೆ ಶುರು ಮಾಡಿದ ತಕ್ಷಣವೇ ಪಿಕಾಸ್ ಇಲ್ದವೆಲ್ಲ ಅವತಾರಾಡ್ತಾ ಇರ್ತಾನೆ. ಅವಳಿಗೆ ನೆಗಡಿ ಆಗಿಬಿಟ್ಟಿದೆ ಅಜ್ಜಿ, ಏನಾದರೂ ಮಾಡಿ ಅಜ್ಜಿ, ಬೇಗ ಕ್ಲಿಯರ್ ಮಾಡಿ ಅಜ್ಜಿ, ಅವಳಿಗೇನೋ ಆಗ್ತಿದೆ ಅಜ್ಜಿ ಅಂತ ಹೇಳ್ಬಿಟ್ಟು ಏನೇನೋ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಸೊ ಅದೆಲ್ಲ ಆದಮೇಲೆ ಇನ್ನು ಅವಳಿಗೆ ನೆಗಡಿ ಶುರು ಆಗೇ ಬಿಡುತ್ತೆ. ಇಲ್ಲಿ ಪಿಕಾಸ್ ಏನಾದ್ರು ಮಾತಾಡಿದ್ರೆ ಸಾಕು, ಅಂದರೆ ಅಜಿತ್ತು ಪಿಕಾಸು ಅಂತಂದರೆ ಏನಾದ್ರು ಮಾತಾಡಿದರೆ ಸಾಕು, ಒಂದು ಏನಾದರೂ ಕೊಂಕು ಮಾತಾಡ್ತಲೇ ಇರ್ತಾನೆ ಅವನ ಕಾಮಿಡಿ ಪಾತ್ರದಲ್ಲಿ. ಮತ್ತು ಇವಾಗ ನೆಗಡಿ ಆಗೋಕ್ಕೆ ಶುರುವಾಗಿದೆಯಲ್ಲ ಮಾನಸ್ವಿನಿಗೆ, ಏನಾದರೂ ಮಾಡಬೇಕು ಬೇಗ. ಒಬ್ಬರು ವಿಕ್ಸ್ ತೊಗೊಂಡು ಬನ್ನಿ, ಒಬ್ಬರು ಬಿಸಿನೀರು ತೊಗೊಂಡು ಬನ್ನಿ, ಒಬ್ಬರು ಇನ್ನೊಂದು ತೊಗೊಬನ್ನಿ, ಅದೊಂದು ತೊಗೊಬನ್ನಿ, ಇದೊಂದು ತೊಗೊಬನ್ನಿ ಅಂತೇಳಿ ಯಾರನ್ನು ಏನೇನೋ ಮಾತಾಡ್ತಾ ಇರ್ತಾನೆ. ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾನಂತಲೇ ಹೇಳ್ಬೋದು. ಹಾಗಂದ ತಕ್ಷಣ ಏನೋ ಆಯಿತು ನಿನಗೆ, ಆ ರೀತಿ ಕಿರ್ಚ್ಕೊಂತಿ ಅಂತ ರಾಮಣ್ಣ ಕೇಶವ ಇಬ್ಬರು ಕೂಡ ಓಡಿ ಬರ್ತಾರೆ. ಅದೇನಾಗಿಲ್ಲ, ಮಾನಸ್ವಿನಿಗೆ ನೆಗಡಿ ಆಗಿಬಿಟ್ಟಿದೆ, ಅವಳಿಗೆ ಬೇಗ ಹುಷಾರಾಗಬೇಕು, ಇವಾಗ ನನ್ನ ಕೈಲಿ ಓಡೋಕ್ಕಾಗ್ತಿಲ್ಲ, ಅವಳು ಟೆನ್ಷನ್ನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿ ಪರದಾಡ್ಬಿಡ್ತಾನೆ ಒಂದೇ ಸಮ. ಅವಳಂತೂ ಸಿಕ್ಕಾಬಟ್ಟೆ ಸೀನ್ತಲೇ ಇರ್ತಾಳೆ ನೆಗಡಿ ಆಗಿಬಿಟ್ಟು. ಸೊ ಇನ್ನು ವಿಕ್ಸ್ನ ತೊಗೊಂಡು ಬಂದು ಹಚ್ಚಲ ಇವಾಗ ಅಂತೇಳಿ ಕೇಳಿದಾಗ ಅವಳು ತುಂಬ ಇರಿಟೇಷನ್ ಮಾಡ್ಕೊತಾಳೆ. ಮಮ್ಮಿ ನೋಡು ಮಮ್ಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ರಾಧಾಗೆ. ಇಲ್ಲಿ ಮಾನಸ್ವಿನಿ ಇದ್ಕೊಂಡು ಅತ್ತೆ ನೋಡತ್ತೆ ಅಂತೇಳಿ ಅವಳು ಇರಿಟೇಷನ್ ಮಾಡ್ಕೊತಾಳೆ. ಅವನು ಓವರ್ ಆ್ಯಕ್ಷನ್ನಿಂದ ಬಿಸಿನೀರು ತೊಗೊಂಬಂದು ಕೊಡ್ತಾರೆ. ಬಿಸಿನೀರು ತೊಗೊಂಬಂದು ಕೊಟ್ಟ ತಕ್ಷಣವೇ ಅವಳಿಗೆ ಬಿಸಿನೀರಲ್ಲಿ ವಿಕ್ಸ್ ಹಾಕ್ಬಿಟ್ಟು ತಲೆನ ಅದ್ದುತ್ತಾರೆ. ಅದಿದ್ದ ತಕ್ಷಣವೇ ಅಲ್ಲಿ ಅದಿತನಿಗೆ ಶುರುವಾಗ್ಬಿಡುತ್ತೆ, ಅಂದರೆ ನೆಗಡೆ. ಅವನು ಬೇಕಂತಲೇ ನೆಗಡೆ ಆಗಿರೋ ಥರ ಆ್ಯಕ್ಟ್ ಮಾಡ್ತಾಳೆ. ಸಂಗೀತ ಬಂದ್ಬಿಟ್ಟು ಬಾರೋ ನೀನು ಕುಡಿದ್ರೊಳಗೆ ಬಗ್ಗು ಅಂತ ಹೇಳ್ಬಿಟ್ಟು ಬಗ್ಗಿಸ್ಬಿಡ್ತಾಳೆ. ಆವಾಗ ಇನ್ನು ಸಂಗೀತ ಮೇಲೆ ಹೋಗ್ತಾನೆ, ನೀನೇನು ನನಗೆ ಇಷ್ಟೊಂದು ದುಶ್ಮನ ಮಾಡ್ತಿದ್ಯಾ, ಪಿಕಾಸಿನ ತೊಗೊಂಡೋಗಿ ಅದರಲ್ಲಿ ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಮೇಲೆ ಕೋಪ ಮಾಡ್ಕೊತಾನೆ. ಕೋಪ ಮಾಡ್ಕೊಂಡು ಅವನು ಕೂಡ ಈಗ ಅದರೊಳಗಡೆ ಹೋಗಿ ಬಗ್ಬೇಕು ಅಂತ, ಏಕೆಂದರೆ ಇವರಿಬ್ಬರು ಒಂದೇ ಬಟ್ಟೆಯಲ್ಲಿ ಇರ್ತಾರೆ. ಅವನು ಕೂಡ ಈಗ ಅವ್ರ ಅಮ್ಮನ ಬೈದ್ಬಿಟ್ಟು ಸರಿಯಾಗಿ ಅದೇನೇನೋ ಮಾತಾಡಿ ಅವನ ಭಾಷೆಯಲ್ಲಿ ಅವನು ಕೂಡ ಹೋಗಿ ಅವರಿಬ್ಬರಿಗೆ ಡಿಸ್ಟರ್ಬ್ ಮಾಡ್ತಾನೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೆಲ್ಲ 3 ಜನನೂ ಅದರಲ್ಲೇ ಇರ್ತಾರೆ. ಇವನು ಏನು ಮಾಡ್ತಿದ್ಯಾ ನೀನು ಇಲ್ಲಿ ಅಂತೇಳಿ ಅವ್ನು ಕೇಳ್ತಾನೆ. ಇವನು ಒಂಥರ ಸನ್ನೆ ಮಾಡ್ತಾ ಇರ್ತಾನೆ, ಅವನ ಹತ್ತತ್ರ ಹೋಗ್ತಾ ಇರ್ತಾನೆ. ಇವನು ಬೇಡ ಅಂತ ಮಧ್ಯದಲ್ಲಿ ಕೂತಿರ್ತಾನೆ. ಒಂಥರ ಅದೇನೋ ಕರಡಿ ಪೂಜೆಯಲ್ಲಿ ಅದೇನೋ ಬಿಟ್ಟರೆ ಅಂತ ಅಂತಾರಲ್ಲ, ಹಂಗೆ ಅದಕ್ಕೆ ಅದೇ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಆ ರೀತಿ ಆಗೋಯ್ತಿದ್ದು. ಅದೆಲ್ಲ ಆದಮೇಲೆ ಫೈನಲಿ ಇಲ್ಲೊಂದು ಕಡೆ ಯೋಚನೆ ಮಾಡಿಕೊಂಡು, ಅಲ್ಲ ನನಗೆ ಯಾಕೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದೀನಿ, ಈಗ ಮಾನಸ್ವಿನಿನೂ ಅಜಿತ್ತು ಇಬ್ಬರು ಜೊತೆಗೆ ಬೆಳೆದಿರೋರು,
ಅವರಿಬ್ರಿಗೂ ಅಷ್ಟೊಂದು ಸಲಿಗೆ ಇದ್ದೇ ಇರುತ್ತೆ. ಆದರೆ ನಾನು ಯಾಕೆ ಇಷ್ಟೊಂದು ಅನುಮಾನ ಪಡ್ತಾಯಿದ್ದೀನಿ. ಮತ್ತು ಇಲ್ಲಿ ಮಾನಸ್ವಿನಿ ಏನು ಮಾಡಿಬಿಡ್ತಾಳೆ, ಅದೇ ಟೈಮ್ಗೆ ಹಾಲು ತೊಗೊಂಡು ಅಜಿತಿನ ರೂಮ್ಗೆ ಹೊರಟೋಗ್ಬಿಡ್ತಾಳೆ. ಅದನ್ನು ನೋಡ್ತಾನೆ, ನೋಡು ಹಾಲು ತೊಗೊಂಡು ಬೇರೆ ಹೋಗ್ತಿದ್ದಾಳೆ, ಏನು ನಡೀತಿದೆ ಇಲ್ಲಿ, ಏನು ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನೋಡಿದ್ರೆ ಓವರಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಓವರಾಗೆ ಅನುಮಾನ ಪಡ್ತಾಯಿದ್ದೀನಿ. ಮತ್ತು ಅತ್ತೆ ಮಗಳು ಬೇರೆ, ಮತ್ತು ಅವಳು ಅಷ್ಟೊಂದು ದಿನ ಕಳೆದೋಗಿದ್ಲಂತೆ, ಅವಳೇ ಬೇರೆ ಕರ್ಕೊಂಡು ಬಂದಿದ್ದಾನೆ ಪಿಕಾಸು. ಅದೆಲ್ಲ ಆಗೋದಿಲ್ಲ ಬಿಡು, ಬೇಡ ಅವ್ರ ಮೇಲೆ ಅನುಮಾನ ಪಡೋದೇ ಬೇಡ ಅಂತೇಳಿ ಅವನಿಗೆ ಯೋಚನೆ ಮಾಡ್ಕೊತಾ ಇರ್ತಾನೆ. ಆದರೂ ಕೂಡ ಹಾಲು ತೊಗೊಂಡು ಬೇರೆ ಇವಳು ರೂಮ್ ಒಳಗಡೆ ಹೋಗ್ಬಿಟ್ಟಿದ್ದಾಳೆ, ಅಜಿತನ ರೂಮ್ಗೆ. ಯಾರು? ಮಾನಸ್ವಿನಿ. ಸೊ ಹಾಗಾಗಿ ತುಂಬ ಗಾಬರಿ ಪಟ್ಕೊಂಡು ಈಗ ಏನು ಮಾಡೋದು, ಇವಳು ಎಷ್ಟೊತ್ತಿಗೆ ಬರ್ತಾಳಂತ ನೋಡೋಣ. ಹಾಲು ತೊಗೊಂಡು ಹೋಗಿ ಕೊಡ್ತಿದ್ದಾಳೆ ಅಷ್ಟೇ, ಫ್ರೆಂಡ್ಶಿಪ್ಪಲ್ಲಿ ಕೊಡ್ತಾ ಇದ್ದಾಳೆ, ಯಾವುದೇ ಒಂದು ಈ ರೀತಿ ಸಂಬಂಧ ಏನು ಇರೋದಿಲ್ಲ, ಗಂಡ ಹೆಂಡತಿ ಸಂಬಂಧ ಅಂತೇಳಿ ಅವನಾಗವನೇ ಅನುಮಾನ ಪಟ್ಕೊಳ್ಳೋದು, ಅವನಾಗವನೇ ಸಮಾಧಾನ ಮಾಡ್ಕೊಳ್ಳೋದು, ಈ ರೀತಿ ಆಗೋಗ್ಬಿಟ್ಟಿರುತ್ತೆ ಅವನ ಕ್ಯಾರೆಕ್ಟ್ರು. ಇನ್ನು ಫೈನಲಿ ಈಗ ಹಾಗೆ ಯೋಚನೆ ಮಾಡಿಕೊಂಡು ಏನೇನೋ ಎಲ್ಲ ಅವನ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಅವನೇ ಯೋಚನೆ ಮಾಡ್ಕೊತಾ ಇರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಏನಾಗ್ಬಿಟ್ಟಿರುತ್ತೆ ಅಂದರೆ, ಒಂದು ರೂಮ್ ಅಲಂಕಾರ ಮಾಡಿಬಿಟ್ಟು ಪ್ರಸ್ತಕ್ಕೆಲ್ಲ ರೆಡಿ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ಜೋರಾಗೆ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಒಂದು ರೂಮ್ನ. ಸೊ ಹಾಟ್ ವೀಟ್ ಎಲ್ಲ ರೆಡಿ ಮಾಡಿ ಅದನ್ನೆಲ್ಲ ರೆಡಿ ಮಾಡಿರ್ತಾರೆ. ಅದು ಪ್ರಸಾದಿನೇ ಆಗಿರ್ತಾನೆ. ಸೊ ಪ್ರಸಾದಿ ಹೂವನ್ನ ಕಟ್ಕೊಂಡ್ಬಿಟ್ಟು ಕೈ ತುಂಬ ವಾಸನೆ ನೋಡಿಕೊಂಡು ಯಾವಾಗ ಬರ್ತಾಳೆ ಮನಸ್ವಿನಿ ಅಂತ ತುಂಬಾ ವೇಟಿಂಗಲ್ಲಿ ಇರ್ತಾನೆ. ಇದನ್ನೆಲ್ಲ ನಾನು ಅರೇಂಜ್ಮೆಂಟು 4 ಅವರ್ ಮಾಡಿದ್ದೀನಿ. 4 ಅವರ್ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಒಂದು ಗಂಟೆ ಅರ್ಧ ಗಂಟೆ ಇಲ್ಲಿ ವೇಸ್ಟ್ ಆದರೂ ಪರವಾಗಿಲ್ಲ. ಆದ್ರೂ ಇದು ಹಾಟ್ ತುಂಬಾ ಚೆನ್ನಾಗಿದೆ, ಆಟನ್ನ ಕೆಡ್ಸೋಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ ಅಂಥೇಳಿ ಅವ್ನಿಗೆ ಏನೇನು ಬೇಕೋ ಅದೆಲ್ಲ ಮಾತಾಡ್ಕೋತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಮಾನಸ್ವಿನಿ ಹಾಲು ತೊಗೊಂಡು ಒಳಗಡೆ ಬರ್ತಾಳೆ. ಹಾಲು ತೊಗೊಂಡು ಬಂದ ತಕ್ಷಣವೇ ಇವನು ನಾಚಿಕೆ ಪಟ್ಕೊಂಡು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಬಾಗಿಲು ತೆಗೆದು ತುಂಬ ಚೆನ್ನಾಗಿ ಕಾಣಿಸಿದ್ದಾಳೆ, ಸಕ್ಕತ್ತಾಗಿ ಕಾಣಿಸಿದ್ದಾಳೆ ಅಂತೇಳಿ ಅವನೇ ಅಂದ್ಕೊಳ್ತಾನೆ. ಇನ್ನು ಹೋಗ್ಬಿಟ್ಟು ಬಾ ಕೂತ್ಕೋ ಬಾ ಮನಸ್ವಿನಿ, ಕೂತ್ಕೋ ಬಾ ಅಂತ ಹೇಳ್ಬಿಟ್ಟು ಕರಿತಾನೆ. ಸುಲೋಚನಾ ಅನ್ನೋದು, ಮನಸ್ವಿನಿ ಅನ್ನಲ್ಲ ಅವನು. ಇನ್ನು ಹೋಗಿ ಡೋರ್ನ ಲಾಕ್ ಮಾಡಬೇಕಂತ ಲಾಕ್ ಮಾಡ್ತಾನೆ. ಅವನೇನೇನೋ ಒಂಥರ ಅವನು ಕಾಮಿಡಿ ಪಾತ್ರ ಅಲ್ವಾ. ಸೊ ಹಾಗಾಗಿ ಅವನೊಂದು ಆ್ಯಕ್ಟಿಂಗ್ಗಳಲ್ಲಿ ಮಾಡ್ತಾ ಇರ್ತಾನೆ. ಸೊ ನಾನು ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಅಂತೇಳ್ಬಿಟ್ಟು ಹೇಳಿದಾಗ ಅವಳು ತುಂಬಾ ಹೋಗಪ್ಪ ಅಂಥೇಳಿ ನಾಚಿಕೆ ಪಡ್ತಾ ಇರ್ತಾಳೆ. ಮತ್ತು ಕೂತ್ಕೋ ಅಂತೇಳಿ ಜಾಗ ಬಿಟ್ಟು ಕುಂಡ್ರಿಸ್ತಾನೆ. ಮತ್ತು ಹಾಲು ಕೊಡ್ತಾಳೆ ಕುಡಿ ಅಂತೇಳ್ಬಿಟ್ಟು ಹಾಲೆಲ್ಲ ಕುಡ್ದಾಕ್ಬಿಡ್ತಾನೆ. ಆಮೇಲೆ ಅಯ್ಯೋ ಎಲ್ಲ ಹಾಲು ಕುಡಿದ್ಬಿಟ್ಟಿಯಾ, ನೀವು ಕುಡಿದ್ಬಿಟ್ಟು ನನಗೆ ಕೊಟ್ಟರೆ ನಾನು ಅರ್ಧ ಕುಡಿಬೇಕಂತ, ಅದು ಶಾಸ್ತ್ರ ಅಂತೇಳ್ಬಿಟ್ಟು ಇಲ್ಲಿ ಇವಳು ಹೇಳ್ತಾಳೆ, ಸುಲೋಚನಾ ಅಂದರೆ ಇವಳು. ಇನ್ನು ಹಾಲೆಲ್ಲ ಕುಡ್ದಾದ್ಮೇಲೆ ಇನ್ನು ಹಗ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲೇ ಹಿಂದೆ ಬಿಡ್ತಾನ ಅಜಿತ್ ಬಂದ ತಕ್ಷಣ ಶರ್ಟ್ ಇಟ್ಕೊಂಡು ಹೇಳ್ದ. ಅವಾಗ ಏನು ಹೇಳ್ತಾನೆ ಅಂತಂದರೆ, ಇವನು ನಮ್ಮ ತಾತ ಯಾವಾಗಲೂ ಇಷ್ಟೇ, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದಾಗ ಅವ್ರಿಗೆ ಪೂಜೆ ಮಾಡಿಲ್ಲ ಅಂತ ಕೋಪ ಬಂದು ಈ ರೀತಿ ತಡೆಯೋಕ್ಕೆ ಬರ್ತಾರೆ ನನ್ನ ಅಂತೇಳಿ ಮಾನಸ್ವಿನಿಗೆ ಹೇಳ್ತಾನೆ. 1 ನಿಮಿಷ ಇರು ಬರ್ತೀನಿ ಅಂತೇಳಿ ತಿರುಗಿ ನೋಡಿದ್ರೆ ಇಲ್ಲಿ ಅಜಿತ್ ಆಗಿರ್ತಾನೆ. ಏನೋ ಇಲ್ಲಿ ಕೂಡ ಬಂದು ನನಗೆ ಕಾಟ ಕೊಡ್ತಿದ್ಯಾ, 1996 ಕಾಟ ಕೊಟ್ಟಿದ್ದಿ, ಈಗ 26 ನನಗೆ ಕಾಟ ಕೊಡೋಕ್ಕೆ ಬಂದಿದ್ದೀಯ ಅಂತೇಳಿ ಹೇಳ್ತಾ ಇರ್ತಾನೆ. ಮತ್ತು ಒಂದು 5 ನಿಮಿಷ ಇರು ಮನಸ್ವಿನಿ ಅಂದರೆ ಸುಲೋಚನಾ, ನಾನು ಇವನ್ನ ಕ್ಲಿಯರ್ ಮಾಡಿ ಒಂದು ಸ್ವಲ್ಪ ಇಟ್ಟು ಬರ್ತೀನಿ ಅಂತ ಆಗಲೇ ಒಂದು ಸರಿ ತಿರುಗ್ತಾನೆ, ಅವಳಿಗೊಂದು ಹೇಳ್ತಾನೆ, ಈ ಕಡೆ ಒಂದು ಸರಿ ತಿರುಗ್ತಾನೆ. ಅವನು ಒಂದೇ ಸರಿನೇ ಶೂಟ್ ಮಾಡಿಬಿಡ್ತೀನಿ ನೋಡು ಅಂತೇಳಿ ಶೂಟ್ ಹಿಡ್ಕೊಂಡ ತಕ್ಷಣ, ಏನಪ್ಪ ನೀನು ಇಷ್ಟೊಂದೆಲ್ಲ ಬೇಗ ಶೂಟ್ ಮಾಡೋಕ್ಕೆ ಬರ್ತಾ ಇದೆಯಾ, ಅಯ್ಯೋ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಂತೇಳಿ ಅಂದಾಗ ಡಾರ್ಲಿಂಗ್ ಅಂತೇಳಿ ಮಾತಾಡಿಸ್ತಾ ಇರ್ತಾನೆ. ಡಾರ್ಲಿಂಗ್ ಅಂತ ಹೇಳ್ಬೇಡ, ನಾನು ಹೇಳ್ತೀನಿ ಮಾತ್ರ ನಾನು ಡಾರ್ಲಿಂಗ್ ಅಂತ ಕರೆಯೋದು, ನಾನು ಬಿಟ್ಟರೆ ಬೇರೆ ಯಾರು ಡಾರ್ಲಿಂಗ್ ಅಂತ ಕರಿಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಮತ್ತೆ ಇನ್ನೊಂದ್ಸರಿ ಡಾರ್ಲಿಂಗ್ ಅಂತಾನೇನೋ ಒಂದು ವಿಷಯಕ್ಕೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವ, ಡಾರ್ಲಿಂಗ್ ಅಂತ ಕರಿಬೇಡ ಅಂತ ಮತ್ತೆ ಕರಿತಾ ಇದೆಯಾ ಅಂತೇಳಿ ಸರ್ಯಾಗಿ ಹಾಕೊಂಡು ಚುಚ್ಚುತ್ತಾನೆ. ಇನ್ನು ಅದೆಲ್ಲ ಇವಳು ಭೂಮಿ ನೋಡಿ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಸೊ ಫೈನಲಿ ಇದೇನಾಗಿರುತ್ತೆ ಗೊತ್ತಾ, ಇಲ್ಲಿ ಪಿಕಾಸ್ ಕಾಣ್ತಿರೋ ಕನಸಿದು, ಪ್ರಸಾದಿ ಕಾಣ್ತಿರೋ ಕನಸಿದು. ಅಲ್ಲಿಗೆ ಬಂದುಬಿಟ್ಟು ಗಾಬರಿ ಪಡ್ತಾ ಇರ್ತಾನೆ, ಪಿಕಾಸ್ ಹೊಡಿಬೇಡ ಅಂತೇಳಿ. ಅಷ್ಟರಲ್ಲಿ ಸತ್ಯಣ್ಣ ಬಂದು ಒಂದು ಹಾಸಿಗೆನ ತೆಗೆದು ರೆಡ್ಡಿ ಸರ್ಯಾಗಿ ಎಸಿತಾನೆ ಒಂದು ತಲೆದಿಮ್ ತೊಗೊಂಡು. ಅಯ್ಯೋ ಅಂತೇಳಿ ನಿಟ್ಬೀಳ್ತಾ ಇರ್ತಾನೆ. ಏನಾಯ್ತಪ್ಪ ನಿನಗೆ ಈ ರೀತಿ ಕನ್ಸಲ್ಲಿ ಮುನ್ಗೋಗ್ಬಿಟ್ಟಿದ್ಯಾ ಪ್ರಸಾದಿ ಅಂತೇಳಿ ಸತ್ಯಣ್ಣ ಕೇಳಿದಾಗ, ಸತ್ಯಣ್ಣ ಅದು ಏನಾಯಿತು ಗೊತ್ತಾ ಸತ್ಯಣ್ಣ ಅಂತೇಳಿ ಹೇಳಿದಾಗ, ಅದು ಏನಾಯ್ತು ಹೇಳಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನೇನು ನಡೆದಿತ್ತು ಅದೆಲ್ಲ ಕತೆ ಹೇಳ್ಬಿಡ್ತಾನೆ. ಕತೆ ಹೇಳಿದ ತಕ್ಷಣ ಸತ್ಯಣ್ಣ ಎದ್ಕೊಂಡು ಸಖತ್ತಾಗಿ ನಗ್ತಾ ಇರ್ತಾನೆ. ಸತ್ಯಣ್ಣ ನನ್ನ ಗೋಲ್ಡ್ ನೋಡಿ ನೀನು ನಗು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗಲ್ಲಪ್ಪ ನೀನು ನೋಡಿ ನನಗೆ ಅಯ್ಯೋ ಪಾಪ ಅನ್ನಿಸ್ತಿದೆ ಅಂತ ಅಂದಾಗ, ಹೌದಾ ನಾನು ನೋಡಿ ಅಯ್ಯೋ ಪಾಪ ಅನ್ನಿಸ್ತಿದ್ಯಾ ಅಂತೇಳಿ ಅಲ್ಲಿ ಪ್ರಸಾದಿ ಹೇಳ್ತಾನೆ. ಹಾಗಿದ್ರೆ ಈಗ ಒಂದು ಕೆಲಸ ಮಾಡೋಣ, ಇಲ್ಲಿ ಹಾಲು ತೊಗೊಂಡು ಬೇರೆ ಹೋಗಿದ್ದಾಳೆ, ಎಷ್ಟೊತ್ತಾಯಿತು ಗೊತ್ತಾ, ಸುಲೋಚನಾ ಹೋಗಿ
ಇನ್ನೂ ಈಚೆ ಬಂದಿಲ್ಲ ಅಂದಾಗ ಎಷ್ಟೊತ್ತಾಯಿತು ಹೋಗಿ ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ನಾನು ಕನ್ಸ್ಕೊಂಡಿದ್ದು ಅದೆಲ್ಲ ಆಗಿದ್ದು ಒಂದು 20 ನಿಮಿಷ ಆಯಿತು ಅಂದಾಗ, ಹಾಗಾದರೆ ಏನೋ ಇರ್ಬೋದಲ್ಲ ಅಂತ ಅನ್ನಿಸ್ತಿದೆ ಅಂತ ಅಂದಾಗ ಇವರು ಸತ್ಯಣ್ಣ ಅಡ್ವರ್ಟೈಸ್ ತೊಗೊತಾ ಇದ್ದಾರೆ ಅವನ ಹತ್ರ. ಅಂದರೆ ಈಗ ಹೇಗಾದರೂ ಮಾಡಿ ಹನುಮನ ಚೆನ್ನಾಗಿ ಹುಟ್ಟಿಸ್ಬಿಟ್ಟು ಈ ಪ್ರಸಾದಿಗೆ ಅವರಿಬ್ಬರು ಗಂಡ ಹೆಂಡ್ತಿ ಅನ್ನೋದು ಗೊತ್ತಾಗ್ಬಿಟ್ರೆ ಇವನಿಗೆ, ಹೇಗೋ ಅವರಿಬ್ಬರು ಒಬ್ರಿಗೊಬ್ರು ಪ್ರಪೋಸ್ ಮಾಡಿಕೊಂಡು ಒಂದಾಗ್ತಾರಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ಹಾಗಿದ್ರೆ ಇನ್ನೊಂಚೂರು ಹನುಮನ ಶುರು ಮಾಡೋಣ ಇವನ ಮನಸ್ಸಲ್ಲಿ ಅಂತೇಳಿ ಸತ್ಯಣ್ಣ ಅಂದ್ಕೊಳ್ತಾರೆ. ಆಗ ಹನುಮನನ್ನು ಬಿತ್ತುಬಿಡ್ತಾರೆ ಚೆನ್ನಾಗೆ. 20 ನಿಮಿಷ ಆಗಿದೆ, ಇನ್ನು ಏನಾಗುತ್ತೋ ಏನು ಕಥೆಯೋ ಗೊತ್ತಿಲ್ಲ, ಅವರಿಬ್ಬರು ಒಳಗಡೆ ಏನೆಲ್ಲ ನಡೀತಿದೆಯೋ ಗೊತ್ತಿಲ್ಲ, ಪಿಕಾಸು ಇದನ್ನು ನೀನು ಖಂಡಿತ ಬಿಡಬಾರ್ದು, ನೋಡು ಒಂದ್ಸರಿ ಫಸ್ಟು ಹೋಗಿ ಅಂತ ಹೇಳ್ಬಿಟ್ಟು ಸತ್ಯಣ್ಣನೇ ಹೇಳ್ಕೊಡ್ತಾರೆ. ಹೌದಲ್ಲ ಸತ್ಯಣ್ಣ, ನನಗೆ ಯಾಕೋ ನೀವು ಹೇಳಿರೋ ಐಡಿಯಾ ತುಂಬ ವರ್ಕೌಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ ಸತ್ಯಣ್ಣ. ಥ್ಯಾಂಕ್ಸ್, ನೀವು ಕೊಟ್ಟಿರೋ ಐಡಿಯಾ ತುಂಬಾ ಚೆನ್ನಾಗಿದೆ. ಸೊ ಹಾಗಿದ್ರೆ ನಾನು ಹೋಗಿ ಇವಾಗ ನೋಡಲೇಬೇಕಲ್ಲ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಅಂತಾನೆ. ಸತ್ಯಣ್ಣ ಏನು ನಡೆದಿರಲ್ವಲ್ಲ ಅಂತ ಅಂದಾಗ, ಇಲ್ಲ ಹೋಗು ಅಂತ ಹೇಳ್ತಾನೆ. ಆದರೆ 20 ನಿಮಿಷ ಆಗಿದೆಯಲ್ಲ ಒಳಗಡೆ, ನನಗೆ ಹೇಳೋಕ್ಕೆ ಒಂಥರ ಅನಿಸ್ತಿದೆ ಇದು. ಸೊ ಈ ರೀತಿ ಕಾಮಿಡಿ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಸೊ ಫೈನಲಿ ನಾವು ಹೋಗಲೇಬೇಕು ಇವಾಗ ನೋಡೋಕ್ಕೆ. ಸತ್ಯಣ್ಣ ಕೂಡ ಚೆನ್ನಾಗೆ ಅವನ್ನ ಆಟ ಆಡಿಸ್ತಿದ್ದಾನೆ. ಏಕೆಂದರೆ ಇವನ್ನ ಆಟ ಆಡಿಸಿದ್ರೇ ಅವರಿಬ್ಬರು ಒಂದಾಗೋದು ಅನ್ನೋದು ಸತ್ಯಣ್ಣನೊಂದು ಇಂಟೆನ್ಷನ್ ಅಷ್ಟೇನೆ. ಸೊ ಫೈನಲಿ ಸರಿ ಆಗಿದ್ರೆ ನಾನೀಗ ಹೋಗಿ ಬಾಗ್ಲತ್ರ ನಿಂತ್ಕೊಂಡು ಆಲಿಸ್ಕೊಳ್ಳೋದ್ಕಿಂತ ಹೋಗಿ ಗಿಟಾರ್ ತೊಗೊಂಡ್ಬಿಟ್ಟು ಗಿಟಾರ್ನ ಬಾರಿಸ್ತೀನಿ, ಅವ್ರು ಡಿಸ್ಟರ್ಬ್ ಆಗಿ ಹೊರಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಪ್ರಸಾದಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಆಯ್ತಾಯ್ತು ಜಮಾಯಿಸು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಇನ್ನು ಹಂಗೆ ಹೇಳಿದ ತಕ್ಷಣ ಒಂದು ಹಗ್ ಮಾಡಿಬಿಟ್ಟು ಥ್ಯಾಂಕ್ಸ್ ಸತ್ಯಣ್ಣ ನೀನು ಐಡಿಯಾ ಕೊಟ್ಟಿದ್ದಕ್ಕೆ ಅಂತೇಳಿ ಅಲ್ಲಿಂದ ಇಲ್ಲಿ ರೂಮ್ ಹತ್ರ ಬರ್ತಾನೆ ಗಿಟಾರ್ ಬಾರಿಸ್ಕೊಂಡು ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ. ಸತ್ಯಣ್ಣ ಅಂದ್ಕೊಳ್ಳೋದು ಒಂದೇ, ಹೇಗಾದರೂ ಮಾಡಿ ಎಲ್ಲ ಗೊತ್ತಾಗ್ಬಿಟ್ಟು ಅವರಿಬ್ಬರು ಪ್ರಪೋಸ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಮತ್ತು ಸತ್ಯಣ್ಣನೇ ಯೋಚನೆ ಮಾಡ್ತಾರೆ, ಇದರಿಂದ ಏನಾದರೂ ತೊಂದರೆ ಆಗ್ಬಿಟ್ರೆ ತಿರ್ಗಾ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣನ ಬಂದು ತಡೆಯೋ ಪ್ರಯತ್ನ ಕೂಡ ನಾಳೆ ಸಂಚಿಕೆಯಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಏನು ಕತೆ ಅಂತೇಳಿ ನಾಳೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ವಿಡಿಯೋ ನೋಡಿರೋರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು.